ನೀವೇನಾದರೂ ಡೇಟಿಂಗ್ ಮಾಡ್ತಾ ಇದ್ದೀರಾ? ಹಾಗಾದರೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ನಿಮ್ಮ ಪಾರ್ಟ್ನರ್ಸ್ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಹೇಳಕ್ಕೆ ಹೋಗಬೇಡಿ. ತೀರಾ ಪರ್ಸ್ನಲ್ ವಿಷಯ ಹೇಳಿದರೆ ಅದೇ ನಿಮಗೆ ಮುಳುವಾಗುತ್ತೆ. ಡೇಟಿಂಗ್ ಜಗತ್ತಿನಾದ್ಯಂತ ಅಲೆ ಎಬ್ಬಿಸಿದೆ. ಈಗ ಅದೇ ಡೇಟಿಂಗ್ನಲ್ಲಿ ಅಪ್ಡೇಟ್ ವರ್ಷನ್ಗಳು ಕೂಡ ಬಂದಿವೆ. ಡೇಟಿಂಗ್ನಿಂದ ನಿಮ್ಮ ಮನಸ್ಥಿತಿ ಚೇಂಜ್ ಆಗಬಹುದು. ಡೇಟಿಂಗ್ ಆ್ಯಪ್ಗಳಲ್ಲಿ ಪರಿಚಯವಾದ ಪಾರ್ಟ್ನರ್ ಬಗ್ಗೆ ಗೊತ್ತಿರಲ್ಲ. ಡೇಟಿಂಗ್ ಆ್ಯಪ್ನಿಂದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳ್ತೀವಿ, ಕೇಳಿ. ಎಸ್, ಡೇಟಿಂಗ್ ಆ್ಯಪ್ನಲ್ಲಿ ಈಗ ಹೊಸ ಅಪ್ಡೇಟ್ ಆಗ್ತಿರುವಂತಹದ್ದು ಫ್ಲಡ್ ಲೈಟಿಂಗ್. ಏನಿದು ಹೊಸ ಟ್ರೆಂಡ್ ಅಂತೀರಾ? ಇದೊಂದು ಗೊಂದಲಮಯ ಡೇಟಿಂಗ್. ಮೊದಲ ಡೇಟ್ನಲ್ಲಿ ತಮ್ಮೆಲ್ಲ ಭಾವನೆ ಹಂಚಿಕೊಳ್ಳಬಹುದು. ಹಿಂದಿನ ಪ್ರೀತಿ, ಪರ್ಸ್ನಲ್ ಆಘಾತ ಎಲ್ಲ ಹೇಳ್ಕೊಳ್ಬೋದು. ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳದೆ ಫ್ಲಡ್ ಲೈಟಿಂಗ್. ಮೊದಲ ಭೇಟಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳೋದ್ರಿಂದ ಇದರಿಂದ ಮಾನಸಿಕ ಸ್ಥಿತಿ ಹಾಳಾಗಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ಹಲವು ಸೈಡ್ ಎಫೆಕ್ಟ್ಸ್ ಈ ಫ್ಲಡ್ ಡೇಟಿಂಗ್ನಲ್ಲಿರುತ್ತೆ. ಇದರಿಂದ ಹಲವರ ಜೀವನದಲ್ಲಿ ಸಮಸ್ಯೆ ಕೂಡ ಎದುರಿಸಬೇಕಾಗುತ್ತೆ. ಸಂಗಾತಿ ಸಿಕ್ಕಿದ್ರು ಅನ್ನೋ ಖುಷಿಗಿಂತ ಇದರಿಂದ ಆಗುವ ಸಮಸ್ಯೆನೇ ಹೆಚ್ಚು. ಇಲ್ಲಿ ಮಾತುಕತೆ ಒನ್ ಸೈಡೆಡ್ ಕೂಡ ಆಗಿರಬಹುದು. ಕೆಲವೊಮ್ಮೆ ಸಂಗಾತಿಯ ಭಾವನೆಗೆ ಧಕ್ಕೆ ಕೂಡ ಆಗಬಹುದು.